ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಸೆಕೆಂಡ್ ಪಿ ಯು ರಿಸಲ್ಟ್ಸ್ ಬಂದಿದೆ. ಐ ಹೋಪ್ ನೀವೆಲ್ಲ ತುಂಬ ಸಂತೋಷವಾಗಿ ಹ್ಯಾಪಿಯಾಗಿ ನಗುತ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ನಿಮ್ಗೆ ಹೇಳ್ತಾ ಇದ್ದೆ, ನೀವು ನಾನು ಹೇಳ್ದಂಗೆ ಫಾಲೋ ಮಾಡಿದ್ರೆ ನೀವು ಎಕ್ಸಾಮಲ್ಲಿ ಹೋಗ್ತಾ ತುಂಬ ಸಂತೋಷ ಹೋಗ್ತೀರಾ, ಎಕ್ಸಾಮ್ ಮುಗಿಸ್ಕೊಂಡು ತುಂಬ ಹ್ಯಾಪಿಯಾಗಿ ಬರ್ತೀರಾ. ಆನ್ ದ ಡೇ ಆಫ್ ರಿಸಲ್ಟ್ ಬಿ ವೆರಿ ಹ್ಯಾಪಿ ಅಂದ್ಬಿಟ್ಟು ಐ ಕ್ಯಾನ್ ಸಿ ದಟ್ ಮಕ್ಕಳು ತುಂಬ ಜನ ತುಂಬ ಹ್ಯಾಪಿಯಾಗಿದ್ದೀರಾ. ಆ್ಯಂಡ್ ಯು ಗಾಟ್ ದ ರಿಸಲ್ಟ್ಸ್. ಅಟ್ ದ ಸೇಮ್ ಟೈಮ್ ಕೆಲವು ಮಕ್ಕಳು ನೀವು ಹೇಗೆ ಅಂದ್ಕೊಂಡಿರೋ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು, ಆಯಿತಾ? ಆ್ಯಂಡ್ ನಿಮಗೆ ಗೊತ್ತಿದೆ ನೀವೇನು ಮಿಸ್ಟೇಕ್ಸ್ ಮಾಡಿದ್ರೆ ನಿಮಗೆ ಗೊತ್ತಿದೆ. ಮತ್ತೆ ಆ ಮಿಸ್ಟೇಕ್ಸ್ನ ರಿಪೀಟ್ ಮಾಡಬೇಡಿ. ಯಾವ ಸೆಕೆಂಡ್ ಅಟೆಂಪ್ಟ್ ಇರುತ್ತೆ ಅದನ್ನು ಬರೆದು ನಿಮ್ಮ ಮಾರ್ಕ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು. ಅರ್ಥ ಆಯಿತಾ? ಆ್ಯಂಡ್ ಬಟ್ ನೆನ್ಪಿಟ್ಕೊಳ್ಳಿ ಮಕ್ಕಳು, ನೀವೇನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಲ್ವಾ ಅದೇ ಹಾರ್ಡ್ ವರ್ಕ್ನ ಕ್ಯಾರಿ ಮಾಡಿ. ಆ್ಯಂಡ್ ನೀವು ತುಂಬ ಜೀವನದಲ್ಲಿ ತುಂಬ ಎಲ್ಲ ಎಕ್ಸಾಮ್ಸ್ ಏನೇ ನಾಟ್ ಓನ್ಲಿ ಅಕಾಡೆಮಿಕ್, ನಾನ್ ಅಕಾಡೆಮಿಕ್ಕು, ಲೈಫ್ ಎಕ್ಸಾಮ್ಸ್ ಎಲ್ಲ ಎಕ್ಸಾಮಲ್ಲಿ ನೀವು ತುಂಬ ಸಕ್ಸಸ್ಫುಲ್ ಆಗ್ತೀರಾ. ಆ್ಯಂಡ್ ಇದು ನನ್ನ ಕಡೆಯಿಂದ ವಿಶಸ್ ನಿಮಗೆ ಆರ್ ಪಿ ಸರ್ ಕಡೆಯಿಂದ. ಅಟ್ ದ ಸೇಮ್ ಟೈಮ್ ವೆರಿ ವೆರಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಎವ್ರಿ ಒನ್. ಅರ್ಥ ಆಯಿತಾ ಮಕ್ಕಳೇ? ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಸಿ ಲಾಟ್ ಆಫ್ ಪೀಪಲ್ ವೇರ್ ಶೇರಿಂಗ್ ರಿಸಲ್ಟ್ಸ್ ಟು ಮೀ. ನಂಗೆ ಶೇರ್ ಮಾಡ್ತಾ ಇದ್ರಿ, ತುಂಬ ದೊಡ್ಡ ಮೆಸೇಜಸ್ ಕಳಿಸ್ತಾ ಇದ್ರಿ. ಆ್ಯಂಡ್ ನಾನು ಇಷ್ಟ ಹೇಳೋದು ನಿಮಗೆ, ಪ್ರತಿಯೊಬ್ಬರು ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಿಮ್ದು ಎಷ್ಟು ಮಾರ್ಕ್ಸ್ ಬರ್ತಾ ಇದೆ, ಆ್ಯಂಡ್ ಸಿಂಪ್ಲಿಫೈಡ್ ಮೈಂಡ್ಸ್ ಹೇಗೆ ಹೆಲ್ಪ್ ಆಯಿತು, ಆ್ಯಂಡ್ ನೀವು ಜೂನಿಯರ್ಸ್ಗೆ ಏನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೇಕ್ 1 minute ಆಫ್ ಯೋರ್ ಟೈಮ್. ಅರ್ಥ ಆಯಿತಾ? ಆ್ಯಂಡ್ ಸೊ ಬಿಫೋರ್ ಐ ನೋ, ಆ್ಯಂಡ್ ದಿಸ್ ಇಸ್ ಮೈ ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ವಿಡಿಯೋ ಗೋನ್ ಟು ವಾಚ್, ಆ್ಯಂಡ್ ಐ ವಾಂಟ್ ಟು ಶೇರ್ ಫ್ಯೂ ಥಿಂಗ್ಸ್. ಫಸ್ಟ್ ಆಫ್ ಆಲ್, ಸಿಂಪ್ಲಿಫೈಡ್ ಮೈಂಡ್ಸ್ಗೆ ಇಷ್ಟೊಂದು ಲವ್ ಆ್ಯಂಡ್ ಸಪೋರ್ಟ್ ತೋರಿಸಿದ್ರೆ ತುಂಬ ಧನ್ಯವಾದಗಳು. ಆ್ಯಂಡ್ ಹೇಳ್ಬೇಕಂತ ಹೇಳಿ ಹೈಯೆಸ್ಟ್ ವ್ಯೂಸ್, ಹೈಯೆಸ್ಟ್ ವಾಚ್ ಟೈಮ್ ಇನ್ ದ ಕರ್ನಾಟಕದಲ್ಲಿ ನಮ್ಮದೇ ಹೈಯೆಸ್ಟ್ ಇರೋದು, ಅದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಸಿಂಪ್ಲಿಫೈಡ್ ಮೈಂಡ್ಸ್ ಈಸ್ ಫ್ರಮ್ ಕರ್ನಾಟಕ, ಆ್ಯಂಡ್ ನಮ್ಮ ಕರ್ನಾಟಕದ ಸಂಸ್ಥೆ ಇಟ್ಸ್ ಫರ್ ಕರ್ನಾಟಕ ಪೀಪಲ್. ಆ್ಯಂಡ್ ಇವತ್ತು ಇನ್ನೂ ತುಂಬ ಜನ ಜಾಯ್ನ್ ಆಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಐ ವಾಸ್ ಡಿಸ್ಕಸಿಂಗ್ ವಿತ್ ಸಮ್ ಫ್ಯಾಕಲ್ಟೀಸ್. ಅವ್ರು ಬೆಳಗಾವಿಯಿಂದ ಬಂದಿದ್ದರು, ಇನ್ನು ಮಂಗಳೂರು ಎಲ್ಲ ಕಡೆನೇ ಬರ್ತಾರೆ. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಗೆ ಗೊತ್ತಿರೋ ಹಂಗೆ ವಿ ಆಲ್ಸೋ ಗಾಟ್ ರೆಕಗ್ನಿಷನ್ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ವರ್ಷ. ಇದೆಲ್ಲ ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಸಪೋರ್ಟ್ ಮಕ್ಕಳೇ. ಆ್ಯಂಡ್ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಸಿಂಪ್ಲಿಫೈಡ್ ಮೈಂಡ್ ಟೀಮ್ ಕಡೆಯಿಂದ ತುಂಬ ಧನ್ಯವಾದಗಳು. ಅರ್ಥ ಆಯಿತಾ? ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟೆಲ್ ಯು. ನಾನು ತುಂಬ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸೊ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಆಪರ್ಚುನಿಟೀಸ್ ಇದೆ. ನೀವೆಲ್ಲ ಈಗ ಇಂಜಿನಿಯರಿಂಗು, ಮೆಡಿಕಲ್ಲು, ಇನ್ನು ಬೇರೆ ಫೀಲ್ಡ್ಸ್ ಹೋಗ್ತಾ ಇರ್ತೀರಾ. ನಾನು ಹೇಳೋದು ಬೇರೆ ಫೀಲ್ಡ್ಸು ತುಂಬ ಎಕ್ಸ್ಪ್ಲೋರ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ವಿ ಹ್ಯಾವ್ ವೆರಿ ಗುಡ್ ರಿಸೋರ್ಸಸ್, ವೆರಿ ಗುಡ್ ಫೆಸಿಲಿಟೀಸ್. ನಿಮಗೆ ಒಳ್ಳೆ ಪ್ರತಿಯೊಂದು ಕರ್ನಾಟಕ ಇಸ್ ಅ ವೆರಿ ರಿಚ್ ಸ್ಟೇಟ್. ಬಟ್ ಈ ಥರ ರಿಸೋರ್ಸಸ್ನ, ಈ ಥರ ಆಪರ್ಚುನಿಟೀಸ್ನ ನಮ್ಮ ಮಕ್ಕಳು ಯುಟಿಲೈಸ್ ಮಾಡ್ಕೊತಾ ಇಲ್ಲ. ಬೇರೆ ಪಕ್ಕದ ರಾಜ್ಯಗಳಿಂದ ಬಂದು, ನನಗೆ ಯಾವುದೇ ಬೇರೆ ರಾಜ್ಯ ಭಾಷೆ ಬಗ್ಗೆ ನನಗೇನು ದ್ವೇಷ ಇಲ್ಲ, ಬಿಕಾಸ್ ನನಗೆ ಎಲ್ಲ ಕಡೆ ಫ್ರೆಂಡ್ಸ್ ಇದ್ದಾರೆ. ಬಟ್ ನಾನು ಹೇಳೋದು ನಮ್ಮ ಮಕ್ಕಳು ಯುಟಿಲೈಸ್ ಮಾಡ್ಕೊತಾ ಇಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ, ನಾನೀಗೊಂದು ಐ ಸ್ಟೇ ಇನ್ ಅಪಾರ್ಟ್ಮೆಂಟ್. ನನಗೆ ಅನಿಸುತ್ತೆ ಐ ಆಮ್ ಸ್ಟೇಯಿಂಗ್ ಸಮ್ವೇರ್, ನನಗೆ ಯಾವುದೋ ಪಕ್ಕದ ರಾಜ್ಯದ ಆಂಧ್ರ, ಕೇರಳ ಇದ್ದಂಗೆ ಅನಿಸುತ್ತೆ ನನಗೆ. ಆ್ಯಂಡ್ ಈವನ್ ಇಫ್ ಐ ಗೋ ಔಟ್ಸೈಡ್, ಈ ಒಂದು ಗ್ರೋಸರಿ ಸ್ಟೋರ್ ಬೆಂಗಳೂರಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ. ಇಫ್ ಯು ಗೋ ಆ್ಯಂಡ್ ಬೈ ಎ ಗ್ರೋಸರಿ ಸ್ಟೋರ್ಗೆ ಹೋದರೆ ನಿಮಗೆ ಅದು 99% ಯಾವುದು ನಮ್ಮ ಕರ್ನಾಟಕದ ಅಲ್ವೇ ಅಲ್ಲ. ಅಂದರೆ ಬೇರೆ ವಿ ಆರ್ ಆಲ್ ಲಿವಿಂಗ್ ಇನ್ ಇಂಡಿಯಾ, ಐ ಅಂಡರ್ಸ್ಟ್ಯಾಂಡ್ ಫ್ರೀ ಟ್ರೇಡ್ ಎಲ್ಲ ಇರುತ್ತೆ. ಬಟ್ ನಮ್ಮ ಮಕ್ಳು ಯಾಕೆ ಬೆಳೀತಾ ಇಲ್ಲ? ವೈ ವಿ ಡೋಂಟ್ ಹ್ಯಾವ್ ಕನ್ನಡಿಗರ್ಸ್ ಅಂದರೆ ನನಗೊಂದು ಬೇಜಾರಾಗುತ್ತೆ. ನಾಟ್ ಓನ್ಲಿ ದಟ್ ಮಕ್ಕಳು, ಪ್ರತಿಯೊಂದು ಎಜುಕೇಷ್ನಲ್ಲೂ ಅಷ್ಟೇ ಬಿಡಿ. ಎಜುಕೇಷ್ನಲ್ಲೂ ನಿಮ್ಗೆ ಗೊತ್ತಿಲ್ಲ, ನಾನು ಹೇಳಿಸ್ಲೇಬೇಕಾಗಿಲ್ಲ. ಲಾಸ್ಟ್ ಇಯರ್ ನನಗೆ ಐ ವಾಸ್ ಟೇಕಿಂಗ್ ಲೈವ್ ಲೆಕ್ಚರ್ ತೊಗೊತಾ ಇದ್ದೆ. ಒಬ್ಬ ಸ್ಟೂಡೆಂಟ್ ಮಾತಾಡ್ತಾ ಇದ್ದಾನೆ. ಆ್ಯಕ್ಚುಲಿ ನಾನು ಆ ಸ್ಟೂಡೆಂಟ್ ಕೇಳಿದೆ, ಯಾಕಮ್ಮ ಹುಡುಗಿ, ಆ್ಯಕ್ಚುಲಿ ಶಿ ಇಸ್ ಫ್ರಮ್ ಬಳ್ಳಾರಿ. ನಾನು ಕೇಳ್ತಾ ಇದ್ದೆ, ಯಾಕೆ ಇವೆಲ್ಲ ಬೇಸಿಕ್ಸ್ ಅಲ್ವಾ ನಿಮ್ಗೆ ಅರ್ಥ ಆಗಿಲ್ವಾ, ಕಾಲೇಜ್ ಹೇಳ್ಕೊಟ್ಟಿಲ್ಲ ಅಂದ್ಬಿಟ್ಟು. ಆ ಹುಡುಗಿ ಹೇಳಿದ್ರು ನನಗೆ, ಸರ್ ನಮ್ಮ ಕಾಲೇಜಲ್ಲಿ ತೆಲುಗು ಟೀಚ್ ಮಾಡ್ತಾರೆ ಸರ್ ಕ್ಲಾಸಸಲ್ಲೆಲ್ಲ, ನಂಗೆ ಹೆಂಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು. ಅಂದರೆ ನನಗೆ ಯಾವುದೇ ರೀತಿ ಬೇರೆ ಬಗ್ಗೆ ದ್ವೇಷ ಇಲ್ಲ. ಬಟ್ ನಾನು ಹೇಳೋದು ಇಷ್ಟೇ ಸಿಂಪಲ್ ಆಗಿ, ನೀವು ನೀವು ವಾಟ್ ಎವರ್ ದ ಆಪರ್ಚುನಿಟೀಸ್ ವಿ ಹ್ಯಾವ್, ಯು ಹ್ಯಾವ್ ಟು ಯುಟಿಲೈಸ್ ಮಕ್ಕಳೇ. ಬನ್ನಿ, ಯು ಕಮ್ ಟು ಬೆಂಗಳೂರು, ಡೂ ದ ನಾಟ್ ಓನ್ಲಿ ಇಂಜಿನಿಯರಿಂಗ್ ಅದೊಂದೇ ಅಂತಲ್ಲ. ನೀವು ಸಾವಿರ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ನಿಮ್ದು ಏನೋ ಒಂದು ಇರುತ್ತೆ, ಅದನ್ನು ನೀವು ಯು ಕ್ಯಾನ್ ಮೇಕ್ ಇಟ್ ಎ ಬಿಗ್ ಥಿಂಗ್. ಅದನ್ನ ನೀವು ಮಾರ್ಕೆಟ್ ಮಾಡ್ಬೋದು, ದೊಡ್ಡ ಗ್ಲೋಬಲ್ ಸ್ಟೇಜಲ್ಲಿ ತೊಗೊಂಡೋಗ್ಬೇಕು ನೀವು. ಅರ್ಥ ಆಯಿತಾ? ಈ ಪ್ರತಿಯೊಂದು ಬೆಂಗಳೂರಲ್ಲಿ ನೀವು ಪಿ ಜಿಯಿಂದ ಹಿಡಿದು, ರೆಸ್ಟೋರೆಂಟಿಂದ ಹಿಡಿದು, ಫುಡ್ ಬಿಸ್ನೆಸ್ನ ಹಿಡಿದು, ರಿಯಲ್ ಎಸ್ಟೇಟಿಂದ ಹಿಡಿದು, ಪ್ರತಿಯೊಂದು ಲಿಟ್ರಲಿ ನೋ ನಮ್ಮ ಕರ್ನಾಟಕದವ್ರು ಎಲ್ಲೂ ಇಲ್ಲ. ನನಗೆ ಇದೊಂದು ಬೇಜಾರಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಎಜುಕೇಷನ್ ಫೀಲ್ಡಲ್ಲಿ ಅದಕ್ಕೆ ಸ್ವಲ್ಪ ನಾವು ನಮ್ಮ ಕರ್ನಾಟಕದ ಒಂದು ಇನ್ಸ್ಟಿಟ್ಯೂಟ್ ಇರಲಿ ಅಂದ್ಬಿಟ್ಟು ನಾವು ಆದಷ್ಟು ತುಂಬ ಸ್ಟ್ರಗಲ್ ಮಾಡ್ತಾ, ತುಂಬಾ ಪುಷಿಂಗ್ ಇಟ್, ಟೀಮ್ ಡೆವಲಪ್ ಮಾಡ್ತಾ ಇದ್ದೀವಿ. ಮೇ ಬಿ ನೆಕ್ಸ್ಟ್ ಇನ್ನು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ.
ನಮ್ಮಲ್ಲೂ ಕೆಲವೊಂದು ಕೊರತೆಗಳಿದೆ, ಅದನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಆ್ಯಂಡ್ ಯಾರ್ಯಾರು ಸಪೋರ್ಟ್ ಮಾಡಿ ತುಂಬ ಧನ್ಯವಾದಗಳು. ಅಟ್ ದ ಸೇಮ್ ಟೈಮ್ ನಿಮಗೆ ಸಿಂಪ್ಲಿಫೈ ಮಿಂಟ್ಸ್ ತುಂಬ ಹೆಲ್ಪ್ ಆಗಿದ್ದರೆ ನಾನು ಇಷ್ಟೇ ಹೇಳೋದು, ನಮ್ಮದು ಮ್ಯಾಪ್ಸಲ್ಲಿ ಸಿಂಪ್ಲಿಫೈ ಮಿಂಟ್ಸ್ ಇರುತ್ತೆ, ಗೂಗಲ್ ನಮ್ಮ ಸಿಂಪ್ಲಿಫೈ ಆ್ಯಪ್ ಇರುತ್ತೆ. ಅಲ್ಲೋಗಿ ನಿಮ್ಗೆ ಹೇಗೆ ಹೆಲ್ಪ್ ಆಯಿತು ಅಂತ ಒಂದು ಸಣ್ಣ ನಿಮ್ಗೆ ಹೇಗೆ ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ಇಟ್ ವಿಲ್ ಹೆಲ್ಪ್ ಲಾಟ್ ಆಫ್ ಪೀಪಲ್ ಮಕ್ಕಳು. ಅಷ್ಟೇ ನಾನು ಹೇಳೋದು. ವಿ ಹ್ಯಾವ್ ಟು ಗ್ರೋ. ನಮ್ಮ ಕರ್ನಾಟಕದಲ್ಲಿ ವಿ ಹ್ಯಾವ್ ಟು ಗ್ರೋ ಅವರ್ ಓನ್ ಪೀಪಲ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರದ್ದು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ. ಇವ್ರು ಅದಕ್ಕೆ ನಾನು ಹೇಳೋದು, ಡೋಂಟ್ ಥಿಂಕ್ ಓನ್ಲಿ ಅಬೌಟ್ ಇಂಜಿನಿಯರಿಂಗ್ ಆರ್ ಮೆಡಿಕಲ್. ನಾನು ಹೇಳ್ತೀನಲ್ವಾ, ಪೀಪಲ್ ಬೇರೆ ಎಷ್ಟೊಂದು ಬಿಸ್ನೆಸ್ ಇದೆ, ಅದ್ರಲ್ಲಿ ಜನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ದೇ ಆರ್ ಮೇಕಿಂಗ್ ಲಾಟ್ಸ್ ಆಫ್ ದಿಸ್ ಒನ್ ಬೆಳೀತಾ ಇದ್ದಾರೆ. ಬಟ್ ಯಾರೂ ಕರ್ನಾಟಕದವರು ಅಲ್ಲ. ಅದೊಂದು ನನಗೆ ಐ ಥಿಂಕ್ ಅದೊಂದು ಯೋಚನೆ ಮಾಡಿ ನೀವೆಲ್ಲರೂ. ಡೋಂಟ್ ಗೋ ಜಸ್ಟ್ ಬಿಹೈಂಡ್ ಬ್ಲೈಂಡ್ಲಿ ಒಂದು ಜಾಬು ಅದು ಇದೊಂದು ಹೋಗಬೇಡಿ. ಈ ಐ ಟಿ ಸೆಕ್ಟ್ರಲ್ಲಿ ಕೇಳಲೇಬೇಡಿ. ನೀವು ಯಾರೋ ಐ ಟಿ ಸೆಕ್ಟರ್ ಕೇಳಿ ಏನಾಗಿದೆ ಐ ಟಿ ಸೆಕ್ಟ್ರಲ್ಲಿ ಇವತ್ತು. ಬೆಂಗಳೂರು ಐ ಟಿ ಕ್ಯಾಪಿಟಲ್ ಆಗಿದ್ದಾರೆ, ಬಟ್ ಸ್ಟಿಲ್ ವಿ ಆರ್ ನಾಟ್ ದೇರ್. ನಮ್ಮ ಕನ್ನಡದವರು ಎಲ್ಲೂ ಇಲ್ಲ. ಅದರಿಂದ ನಾನು ಹೇಳೋದು ಇದೊಂದು. ನನ್ನ ಸಿನ್ಸ್ ರಿಸಲ್ಟ್ಸ್ ಹ್ಯಾಸ್ ಕಮ್, ನನಗೇನು ಇದು ಯಾವತ್ತು ನಾನು ಹೇಳಿ ಎಲ್ಲ ಕಡೆನೂ, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಇಟ್ ಈಸ್ ಮೈ ವಿಶ್ ದಟ್ ನೀವೆಂದರೆ ಯೋಚನೆ ಮಾಡಿ. ಡೋಂಟ್ ಥಿಂಕ್ ಓನ್ಲಿ ಅಬೌಟ್ ಇಂಜಿನಿಯರಿಂಗ್ ಆಗಲಿ, ಮತ್ತು ಅದೊಂದೇ ಅಂತಲ್ಲ, ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ನೀವು ಈವನ್ ಇಂಜಿನಿಯರಿಂಗ್ ಮಾಡಿದ್ರೆ ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ಹೇಗೆ ಬಿಸ್ನೆಸಸ್ ಬಿಲ್ಡ್ ಮಾಡಬೇಕು, ಸರ್ಚ್ ಫಾರ್ ದ ಆಪರ್ಚುನಿಟೀಸ್. ಸ್ವಲ್ಪ ಕಷ್ಟ ಇರುತ್ತೆ ಇನಿಷಿಯಲಿ, ಬಟ್ ಹೋಗ್ತಾ ತುಂಬ ಚೆನ್ನಾಗಿ ಬೆಳಿತೀರಾ ನೀವು. ಆ್ಯಂಡ್ ಐ ರಿಯಲಿ ವಾಂಟ್ ಟು ಸಿ ಮಕ್ಕಳು. ಐ ವಾಂಟ್ ಟು ಸಿ, ನಾನು ಹೋದಾಗ ನಮ್ಮ ಸ್ಟೂಡೆಂಟ್ಸು, ನಮ್ಮ ಮಕ್ಕಳು ಎಲ್ಲ ಕಡೆನೂ ಬೆಳೀತಾ ಇರಬೇಕು, ಎಲ್ಲ ಫೀಲ್ಡಲ್ಲೂ ಬೆಳೀತಾ ಇರಬೇಕು ಕರ್ನಾಟಕದಲ್ಲಿ. ದಿಸ್ ಐ ವಾಂಟ್ ಟು ಸಿ, ದಿಸ್ ಇಸ್ ಮೈ ವಿಶ್. ಅರ್ಥ ಆಯಿತಾ? ಸೊ ಚೆನ್ನಾಗಿ ಮಾಡಿ. ಆ್ಯಂಡ್ ಆಲ್ಸೋ ನಾಳೆ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಆಫೀಸಲ್ಲಿ ನಾನು 4 ಗಂಟೆಗೆ ಅವೈಲೇಬಲ್ ಇರ್ತೀವಿ. ಒಂದು ವೇಳೆ ನೀವು ಬೆಂಗಳೂರಲ್ಲಿ ನಿಯರ್ ಬೈ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಆಫೀಸ್ ವಾಜರಳ್ಳಿ ಮೆಟ್ರೋ ಸ್ಟೇಷನ್, ನಿಮ್ಗೆ ಈಸಿ ಗೊತ್ತಾಗುತ್ತೆ, ಅಲ್ಲಿದೆ, ಬನ್ನಿ ಅಲ್ಲಿ. ಆ್ಯಂಡ್ ನಾನು 4 o'clock ಇರ್ತೀನಿ. ವಿ ಕ್ಯಾನ್ ಆಲ್ ಮೀಟ್, ಯು ಕ್ಯಾನ್ ಹ್ಯಾವ್ ಎನಿ ಕ್ವಶನ್ಸ್, ಯು ಕ್ಯಾನ್ ಆಸ್ಕ್ ಮೀ. ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ದು ಕೇಳ್ಕೊಳ್ಳಿ. ಆ್ಯಂಡ್ ಅಷ್ಟೇ, ನನಗೇನೇ ಐ ಡೋಂಟ್ ನೋ ವಾಟ್ ಟು ಸೇ. ನಾನು ಸುಮ್ಮನೆ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ಟೀಚಿಂಗ್ ಅಂತ ಹೇಳ್ಬೋದು, ಗಂಟೆಗಟ್ಟಲೆ ಹೇಳ್ಕೊಂಡು ಹೋಗ್ಬೋದು. ಈ ಥರ ವಿಷಯಗಳು ಹೇಳೋದು ಕಷ್ಟ ಆ್ಯಕ್ಚುಲಿ ಮಾತಾಡೋದು, ಆಯಿತಾ? ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಯುವರ್ ಕೆರಿಯರ್. ಆ್ಯಂಡ್ ಚೆನ್ನಾಗಿ ಮಾಡ್ಬೇಕು ನೀವೆಲ್ಲನೂ. ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡಿಸಿ, ಆಯಿತಾ? ಸೊ ಭಯ ಬೀಳಬೇಡಿ. ಸೊ ಆರ್ ಪಿ ಸರ್ ಇಸ್ ನಾಟ್ ದಟ್, ಆ ಥರ ಏನಿಲ್ಲ. ನಾನೇ ಹೋಗಿ ಮಾತಾಡ್ತೀನಿ. ಯಾಕೋ ಏನು ಮಾಡ್ತಾ ಇದೆಯೋ ನೋಡಿದೆ ವೀಡಿಯೋಸ್ ಅಂದರೆ ಎಸ್ ಸರ್ ಅಂತ. ಸೊ ಚೆನ್ನಾಗಿ ಮಾತಾಡಿಸಿ. ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ ಫಾರ್ ಯರ್ ಫ್ಯೂಚರ್ ಮಕ್ಕಳೇ. ಚೆನ್ನಾಗಿ ಮಾಡಿ. ಆ್ಯಂಡ್ ಎಲ್ಲ ಏನೇ ಫ್ಯೂಚರಲ್ಲಿ ಏನೇನು ಬರುತ್ತೋ ಎಲ್ಲದರಲ್ಲೂ ನೀವು ಗೆಲ್ಲಬೇಕು. ಯು ಶುಡ್ ಬಿ ಸಕ್ಸಸ್ಫುಲ್. ದ್ಯಾಟ್ ಈಸ್ ಮೈ ವಿಶ್ ಆ್ಯಸ್ ಎ ಟೀಚರ್. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸಿಂಪ್ಲಿಫೈಡ್ ಮೈಂಡ್ಸ್ನ ಇಷ್ಟೊಂದು ನೋಡಿ, ಇಷ್ಟೊಂದು ಬೆಳೆಸಿ, ಇಷ್ಟೊಂದು ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಅರ್ಥ ಆಯಿತಾ? ಆ್ಯಂಡ್ ದಟ್ಸ್ ಇಟ್ಸ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸಸ್. ಓಕೆ ಫೈನ್, ಆಯಿತಾ? ವೆರಿ ಆಲ್ ದ ಬೆಸ್ಟ್ ಮಕ್ಕಳೇ. ಬಾಯ್ ಟೇಕ್ ಕೇರ್.